ದ ಡೈಲಿ ಬ್ರೀಫ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಇಂಟ್ರೆಸ್ಟಿಂಗ್ ಆಗಿರುವಂತಹ 2 ಕಥೆಗಳ ಬಗ್ಗೆ ನಿಮ್ ಹತ್ರ ಮಾತಾಡ್ತೀನಿ. ಮೊದಲನೇದಾಗಿ ಯುರೋಪ್ ಯಾವ ರೀತಿ ಸ್ಟಾರ್ ಲಿಂಕ್ ಗೆ ರೈವಲ್ರಿ ಕೊಡ್ತಿದೆ ಅನ್ನೋದ್ರ ಬಗ್ಗೆ. ಅದಾದ್ಮೇಲೆ 2025ರಲ್ಲಿ ಕಮಾಡಿಟೀಸ್ ಜೊತೆಗಾದಂತಹ ಆಯಿಲ್ ಮತ್ತೆ ಗೋಲ್ಡ್ ನ ಭವಿಷ್ಯದ ಸ್ಥಿತಿ ಯಾವ ರೀತಿ ಇರಬಹುದು ಅನ್ನೋದನ್ನು ಕೂಡ ನಿಮ್ ಹತ್ರ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆ ಹಾಗೂ ಹಣಕಾಸಿನ ವಿಚಾರದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಸಿಂಪ್ಲಿಫೈ ಮಾಡಿ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಬುಧವಾರ ಡಿಸೆಂಬರ್ 18. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವು ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನಿಮ್ಮೆಲ್ರಿಗೂ ಗೊತ್ತಿರಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಯುರೋಪ್ ವರ್ಸಸ್ ಇಲಾನ್ ಮಸ್ಕ್. ಈಗ ಒಂದ್ ರೀತಿ ಯೋಚನೆ ಮಾಡಿ, ಒಂದು ಯುದ್ಧ ಆಗಿರ್ಬೋದು ಅಥವಾ ನ್ಯಾಚುರಲ್ ಕೆಲಾಮಿಟಿ ಆಗಿರ್ಬೋದು ಅಥವಾ ಕಡಿಮೆ ಜನಸಂಖ್ಯೆ ಇರುವಂತಹ ದೂರದ ಹಳ್ಳಿಯಲ್ಲಿ ಪವರ್ ಬ್ಲಾಕ್ ಆಗಿದೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಫೈಬರ್ ಕೇಬಲ್ಗಳು, ಸೆಲ್ ಟವರ್ಗಳು ಎಲ್ಲವೂ ಕೂಡ ಕೆಟ್ಟೋಗಿದೆ. ಜನ ಇನ್ನು ಆನ್ಲೈನ್ಗೆ ಬರ್ತಾರೆ, ಅವರು ನ್ಯೂಸ್ ನ ನೋಡ್ತಾರೆ, ಸಹಾಯಕ್ಕಾಗಿ ಯಾರಿಗೋ ಒಬ್ರಿಗೆ ಕರೆ ಮಾಡ್ತಾರೆ, ಸಂದೇಶನ ಕೂಡ ಕಳಿಸ್ತಾರೆ. ಹೇಗೆ? ಸ್ಪೇಸ್ ನಿಂದ ಸಿಗ್ನಲ್ ಮೂಲಕ. ಇದು ಸ್ಟಾರ್ ಲಿಂಕ್ ಮಾಡ್ತಿರೋ ಅಂತ ಕೆಲಸ. ಸಾವಿರಾರು ಚಿಕ್ಕ ಸ್ಯಾಟಲೈಟ್ಸ್ ಗಳು ಏನ್ ಮಾಡತ್ತೆ ಅಂದ್ರೆ ಭೂಮಿಯನ್ನ ಆರ್ಬಿಟ್ ಅಂತ ಹೇಳ್ತೀವಿ, ಪ್ರದಕ್ಷಿಣೆ ಮಾಡತ್ತೆ. ಇದು ಪಿಜ್ಜಾ ಬ್ಲಾಕ್ಸ್ ಗಾತ್ರದ ಡಿಶ್ ನಂತಿರುವಂತಹ ಒಂದು ವೇಗದ ಇಂಟರ್ನೆಟ್ ಅನ್ನ ಬೀಮ್ ಮಾಡತ್ತೆ. ಕೇಬಲ್ ಬೇಡ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೇಡ. ಸ್ಪಷ್ಟವಾದ ಸ್ಕೈ ವೀಕ್ಷಣೆ ಇತ್ತು ಅಂದ್ರೆ ಅಂತಾರಾಷ್ಟ್ರೀಯ ಸಂಪರ್ಕ ಎಲ್ಲೆಲ್ಲ ಇರುತ್ತೋ ಅಲ್ಲೆಲ್ಲ ಕೂಡ ಇದು ಕೆಲಸ ಮಾಡತ್ತೆ. ನೀವೀಗಾಗ್ಲೇ ಇದನ್ನೇನಾದ್ರೂ ಕೂಡ ಗಮನಿಸಿದೀರಾ ಅಂತಂದ್ರೆ ನಿಮಗಿದು ಗೊತ್ತಿರುತ್ತೆ. ಇಲಾನ್ ಮಸ್ಕ್ ಇದರಲ್ಲಿ ಒಂದು ಸಂತೋಷವಾಗಿರುವಂತಹ ವಿಷಯ ಇದೆ. ಯುರೋಪ್ನ ನಾಯಕರೇ ಇವರು. ಕಳೆದ ವಾರ ಯುರೋಪಿಯನ್ ಯೂನಿಯನ್ ತನ್ನದೇ ಆದ ಸ್ಯಾಟಲೈಟ್ ಇಂಟರ್ನೆಟ್ ಸಿಸ್ಟಮ್ ಅನ್ನ ನಿರ್ಮಿಸಬೇಕು ಅಂತ 10.6 ಬಿಲಿಯನ್ ಡೀಲ್ ಮಾಡ್ಕೊಳ್ತು. ಇದರ ಹೆಸರನ್ನ ನಾವು ಐರಿಸ್ ಸ್ಕ್ವೇರ್ ಅಂತ ಕರಿತೀವಿ. ಇದು ತುಂಬಾ ದೊಡ್ಡ ಹಾಗೂ ದುಬಾರಿಯ ರೆಸ್ಪಾನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಹಿಂದಿನ ಮುಖ್ಯ ಕಾರಣ ಏನ್ ಗೊತ್ತಾ? ಮಸ್ಕ್ ನ ಸ್ಟಾರ್ಲಿಂಕ್ ತಂತ್ರಜ್ಞಾನ, ಈ ಟೆಕ್ನಾಲಜಿ ಏನ್ ಮಾಡ್ತಿದೆ ಅನ್ನೋದು, ಹಾಗೆ ಇದು ಯಾವ ರೀತಿ ಕಂಟ್ರೋಲ್ ಮಾಡ್ತಿದೆ ಅನ್ನೋದು ಯುರೋಪ್ ಬಯಸ್ತಿಲ್ಲ. ಅಂದ್ರೆ ಮಸ್ಕ್ ಈಗ ಇಂಟರ್ನೆಟ್ ಅನ್ನ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ. ಅದರಲ್ಲೂ ರಿಮೋಟ್ ಪ್ಲೇಸಸ್ಗೆ ನಾವೇನು ಕೂಡ ತಲುಪಕ್ಕಾಗೋದೇ ಇರುವಂತ ಪ್ರದೇಶಗಳಲ್ಲಿ ಇವರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ಟಾರ್ ಲಿಂಕ್ ಬಗ್ಗೆ ಇನ್ನಷ್ಟು ನಾವು ತಿಳಿಬೇಕು ಅಂದ್ರೆ ಹಿಂದಿನ ಸ್ಯಾಟಲೈಟ್ ಇಂಟರ್ನೆಟ್ ಹೇಗಿತ್ತು ಎಂಬುದನ್ನ ತಿಳ್ಕೊಳ್ಳೋಣ. ಈಗ ನೋಡಿ, ಹಳೆಯ ಸ್ಯಾಟಲೈಟ್ಸ್ ಗಳೆಲ್ಲ 36,000 ಕಿಲೋಮೀಟರ್ ದೂರದಲ್ಲಿರೋ ಒಂದು ಜಿಯೋ ಸ್ಟೇಷನರಿ ಆರ್ಬಿಟ್ ನಲ್ಲಿ ಇರ್ತಾ ಇತ್ತು. ಇದು ತುಂಬಾ ದೂರವಾಗಿರೋದ್ರಿಂದ ಇಂಟರ್ನೆಟ್ ಸಿಗ್ನಲ್ ಗಳು ಕೂಡ ತುಂಬಾ ಸ್ಲೋ ಆಗ್ತಿತ್ತು, ಡಿಲೇ ಕೂಡ ಜಾಸ್ತಿ ಆಗ್ತಿತ್ತು. ಬೇಸಿಕಲಿ ಸ್ಟಾರ್ ಲಿಂಕ್ ಇದನ್ನ ಲೋ ಅರ್ತ್ ಆರ್ಬಿಟ್ ನಲ್ಲಿ ಸ್ಯಾಟಲೈಟ್ಸ್ ಗಳನ್ನ ಇಟ್ಕೊಂಡು ಪರಿಹಾರ ಮಾಡ್ತಿತ್ತು. ಅಂದ್ರೆ 350 ಇಂದ 1200 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಇಂಟರ್ನೆಟ್ ವೇಗವನ್ನ ತುಂಬಾ ಫಾಸ್ಟ್ ಆಗಿ ಇರಬೇಕು ಅಂತ ಇದು ಆಕ್ಸೆಸ್ ಕೊಡ್ತಿತ್ತು. ಇನ್ನು ಡಿಲೇ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತಿತ್ತು. ಇನ್ನು ಫೈಬರ್ ಬ್ರಾಡ್ ಬ್ಯಾಂಡ್ ಅನ್ನ ನಾವು ನೋಡಿದಾಗ ಇದು ಎಷ್ಟೇ ವೇಗವಾಗಿದ್ರು ಕೂಡ ಇದು ಎಲ್ಲಂದ್ರಲ್ಲಿ ಕೆಲಸ ಮಾಡುತ್ತೆ. ಈಗ ಮರಳುಗಾಡು ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಒಂದು ಯುದ್ಧದ ಪ್ರದೇಶ ಆಗಿರ್ಬೋದು, ಓಷನ್ ಆಗಿರ್ಬೋದು, ಸಾಮಾನ್ಯ ಇಂಟರ್ನೆಟ್ ಇಲ್ದಿರೋ ಕಡೆಲೆಲ್ಲನೂ ಕೂಡ ಇದು ಕೆಲಸ ಮಾಡತ್ತೆ. ಇದನ್ನ ಇನ್ನೂ ಸಕ್ಸೀಡ್ ಮಾಡಬೇಕು ಅಂದ್ರೆ ಸಾವಿರಾರು ಸ್ಯಾಟಲೈಟ್ಸ್ ಖಂಡಿತವಾಗ್ಲೂ ಬೇಕಾಗತ್ತೆ. ಪ್ರತಿಯೊಂದು ಸ್ಯಾಟಲೈಟ್ ಸಹ ಭೂಮಿಯ ಒಂದು ಚಿಕ್ಕದ ಭಾಗಕ್ಕೆ ಇಂಟರ್ನೆಟ್ ಅನ್ನ ಕಳಿಸತ್ತೆ. ಹಾಗಾಗಿ ನಾವು ಗ್ಲೋಬಲ್ ಕವರೇಜ್ ಅನ್ನ ಕೊಡಬೇಕಾದ್ರೆ ಸ್ಯಾಟಲೈಟ್ಸ್ ಭೂಮಿಯ ಸುತ್ತ ಕಾನ್ಸ್ಟೆಂಟ್ಲಿ ಓಡಾಡ್ತಾನೆ ಇರಬೇಕು. ಈಗ ಮಸ್ಕ್ ಸ್ಪೇಸ್ ಎಕ್ಸ್ ಮೂಲಕ ಈಗಾಗಲೇ 6,000ಕ್ಕೂ ಹೆಚ್ಚು ಸ್ಟಾರ್ ಲಿಂಕ್ ಸ್ಯಾಟಲೈಟ್ಸ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ನೋಡಿ, ಒಂದು ಸಾವಿರಾರು ಸ್ಯಾಟಲೈಟ್ಸ್ ಗಳನ್ನ ಬಿಡುಗಡೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಯೋಜನೆ ಸಹ ಇರಬೇಕು ಅಲ್ವಾ? ಇದನ್ನ ನೀವು ನೋಡಿದಾಗ ಖಂಡಿತವಾಗ್ಲೂ ಚೀಪ್ ಅಲ್ಲ. ಇದಕ್ಕೆ ಬೇಕಾದಂತಹ ಅರ್ಥ ಖಂಡಿತವಾಗ್ಲೂ ಇರುತ್ತೆ. ಈಗ ಯೂಸರ್ಸ್ನೇ ತಗೊಳ್ಳಿ, ಸುಮಾರು 599 ಯೂರೋ ಡಿಶ್ಗೆ ಅವ್ರು ಏನಿಲ್ಲ ಅಂತಂದ್ರು 120 ಮಂತ್ ಗಳಿಗೆ ನಾವು ಮಾತಾಡಿದಾಗ ಇಂಟರ್ನೆಟ್ ಸರ್ವಿಸ್ಗೆ ಅವರು ಪೇ ಮಾಡ್ತಿದ್ದಾರೆ. ಇದು ಎಲ್ಲವನ್ನೂ ಕೂಡ ಬದಲಾಯಿಸುತ್ತೆ. ಯಾಕೆ ಗೊತ್ತಾ? ರಿಮೋಟ್ ವಿಲೇಜ್ ನಲ್ಲಿ ನಾವು ನೋಡಿದಾಗ ಯಾರಿಗಾದ್ರೂ ಸಹ ಒಂದು ಉತ್ತಮವಾದ ಮತ್ತೆ ಬೆಸ್ಟ್ ಆದ ಇಂಟರ್ನೆಟ್ ಇರಬೇಕು ಅಂತ ಅನ್ಕೊಳ್ತಾರೆ. ಒಂದು ನಗರ ಪ್ರದೇಶದಲ್ಲಿ ನಾವು ನೋಡಿದಾಗ ಬ್ಯಾಡ್ ಬ್ರಾಡ್ ಬ್ಯಾಂಡ್ ಏನಾದ್ರೂ ಇತ್ತು ಅಂತಂದ್ರೆ ಅವ್ರಿಗೆ ಏನೇ ಒಂದು ಪ್ರೋಗ್ರಾಮ್ ಮಾಡೋದಕ್ಕೂ ಸಹ ಸಾಧ್ಯವಿಲ್ಲ. ಶಿಪ್ಸ್ ಅಟ್ ಸಿ ಆಗಿರ್ಬೋದು, ಪ್ಲೇನ್ಸ್ ಇನ್ ದಿ ಏರ್, ಇದೆಲ್ಲನೂ ಕೂಡ ಒಂದು ಡಿಸಾಸ್ಟರ್ ಝೋನ್ಸ್ ಅಲ್ಲಿ ಬರುತ್ತೆ. ಯಾಕೆ ಅಂದ್ರೆ ಎಲ್ಲದಕ್ಕೂ ಸಹ ಒಂದು ಆನ್ಲೈನ್ಗೆ ತಲುಪಬೇಕಾದ್ರೆ ಒಂದು ಸ್ಟಾರ್ ಲಿಂಕ್ ಗಳು ಇರಲೇಬೇಕು. ಇದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ
ಹೇಳ್ಬೋದು. ಬೇಸಿಕಲಿ ಇದನ್ನ ನಾವು ನೋಡಿದಾಗ ಒಂದು ಅತ್ಯಂತ ಬೆಸ್ಟ್ ಟೆಕ್ನಾಲಜಿಯಲ್ಲೇ ಇದು ಕೆಲಸ ಮಾಡುತ್ತೆ. ಆದ್ರೆ ಸಮಸ್ಯೆ ಏನ್ ಗೊತ್ತಾ, ಇದು ಸಂಪೂರ್ಣವಾಗಿ ಇಲಾನ್ ಮಸ್ಕ್ ನ ಒಂದು ನಿಯಂತ್ರಣದಲ್ಲಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 2022ರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದಾಗ ಈ ಮಸ್ಕ್ ಸ್ಟಾರ್ ಲಿಂಕ್ ಅನ್ನ ಯುದ್ಧದ ಕಮ್ಯುನಿಕೇಶನ್ ನೆಟ್ವರ್ಕ್ ಅಲ್ಲಿ ಓವರ್ ನೈಟ್ ಅಲ್ಲಿ ಯಾವ ರೀತಿ ಇದನ್ನ ಆಕ್ಸೆಸ್ ಮಾಡಬಹುದು ಅಂತ ಹೇಳ್ಕೊಟ್ರು. ಯುಕ್ರೇನಿಯನ್ ಫೋರ್ಸಸ್ ಸ್ಟಾರ್ ಲಿಂಕ್ ನ ಬಳಸಿ ಒಂದು ಡ್ರೋನ್ ಸ್ಟ್ರೈಕ್ಸ್ ಗೆ ಕಮ್ಯುನಿಕೇಶನ್ ಕೂಡ ಬಳಸ್ಕೊಂಡ್ರು. ಯಾಕೆ ಅಂತಂದ್ರೆ ರಷ್ಯಾ ಟ್ರೆಡಿಷನಲ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾಶ ಮಾಡಿತ್ತು. ಇನ್ನು ಸ್ಟಾರ್ ಲಿಂಕ್ ಇಲ್ಲದೆ ಯುಕ್ರೇನ್ ಯುದ್ಧದ ತಂತ್ರಗಳು ಕೂಡ ಕುಸಿದು ಬಿದ್ದೋಯ್ತು ಅಂತ ಹೇಳ್ಬೋದು. ಇದೆಲ್ಲ ಆದ್ಮೇಲೆ ಯುಕ್ರೇನ್ ಮಸ್ಕ್ ಗೆ ಇನ್ನೊಂದು ಕೋರಿಕೆ ಸಹ ಕೊಟ್ರು. ಅಂದ್ರೆ ಸ್ಟಾರ್ ಲಿಂಕ್ ಕವರೇಜ್ ಅನ್ನ ರಷ್ಯಾದ ಆಕ್ರಮಿತ ಈ ಕ್ರೈಮಿಯಾ ಮೇಲೆ ನೀವು ವಿಸ್ತರಣೆ ಮಾಡಬೇಕು, ಅವರಿಗೆ ಅಲ್ಲಿ ಹೆಚ್ಚು ಅಗತ್ಯ ಇದೆ ಅಂತಾನು ಕೂಡ ಹೇಳಿದ್ರು. ಮಸ್ಕ್ ಅದನ್ನ ನಿರಾಕರಣೆ ಮಾಡಿದ್ರು. ಇದೆಲ್ಲನೂ ಕೂಡ ನಾವು ಮಾಡಕ್ಕಾಗಲ್ಲ ಅಂತ. ಆದ್ರಿಂದ ಯುದ್ಧ ಮತ್ತಷ್ಟು ತುಂಬಾ ಸ್ಟ್ರಾಂಗ್ ಆಯ್ತು ಅಂತ ಹೇಳ್ಬೋದು. ಇದೆಲ್ಲನಕ್ಕೂ ಸಹ ಅವರು ಆತಂಕಗೊಂಡು ಮಸ್ಕ್ ಇದ್ದಕ್ಕಿದ್ದಾಗೆ ಯಾಕೆ ಒಪ್ಪಿಲ್ಲ ಅಂತ ಚಿಂತೆ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಮಾಡಿದಂತಹ ನಿರ್ಧಾರದ ಮೇಲೆ ಯುಕ್ರೇನ್ ಯಾವ ಸ್ಥಳದಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತು. ನೀವೇ ನೋಡಿ. ಇದನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಬಹಳ ಜನರನ್ನ ಹೆದರ್ಸಿದೆ ಅಂತಾನೆ ಹೇಳ್ಬೋದು. ಇದು ಸ್ಟಾರ್ ಲಿಂಕ್ ಒಂದು ಸಾಮಾನ್ಯ ಟೂಲ್ ಅಲ್ಲ, ಅದು ಒಂದು ಬಲಿಷ್ಠ ಲೆವರೇಜ್. ಮಸ್ಕ್ ಬಳಿ ಇರುವಂತಹ ಒಂದು ಸಂಪೂರ್ಣ ಕಂಟ್ರೋಲ್ ಅಂತ ಹೇಳ್ಬೋದು. ಯಾರಿಗೆ ಯಾವಾಗ ಆಕ್ಸೆಸ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಎಂಬುದ್ರ ಮೇಲೆ ಇವರು ಕೆಲಸ ಮಾಡ್ತಾರೆ. ಸ್ಟಾರ್ ಲಿಂಕ್ ಒಂದು ಗ್ಲೋಬಲ್ ಇಂಟರ್ನೆಟ್ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಮಸ್ಕ್ ಎಂಬಾತ ಸ್ವಿಚ್ ಆಗ್ಬಿಡ್ತಾನೆ. ಅಂದ್ರೆ ಯಾವ ದೇಶದ ಇಂಟರ್ನೆಟ್ ಅನ್ನ ಆನ್ ಮತ್ತೆ ಆಫ್ ಮಾಡಬಹುದು, ಯಾವ ಸಮಯದಲ್ಲಿ ಅನ್ನೋದು ಇವರು ಗೊತ್ತು. ಇದನ್ನೆಲ್ಲ ನೋಡಿದಾಗ ಯುರೋಪ್ಗೆ ಖಂಡಿತವಾಗ್ಲೂ ಭಯ ಜಾಸ್ತಿ ಆಗೋಯ್ತು. ನಾವು ಮುಂದಿನ ಟಾರ್ಗೆಟ್ ಆದ್ರೆ ಅಂತ ಅವ್ರಿಗೊಂದು ದೊಡ್ಡ ಪ್ರಶ್ನೆನೇ ಬಂತು. ಈ ಭಯ ಹೊಸದೇನಲ್ಲ ಬಿಡಿ. ಇತ್ತೀಚೆಗೆ ಮಾರಿಯೋ ಡ್ರಾಗಿ, ಇವ್ರನ್ನ ನಾವು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಮಾಜಿ ಮುಖ್ಯಸ್ಥ ಅಂತ ಹೇಳ್ತೀವಿ, ಒಂದು ರಿಪೋರ್ಟ್ ಅನ್ನ ಹೇಳಿದ್ರು. ಈ ರಿಪೋರ್ಟ್ ಪ್ರಕಾರ ಯುರೋಪ್ ನ ಪೈಪೋಟಿ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ಕೇವಲ ಸ್ಟಾರ್ ಲಿಂಕ್ ನ ವಿಷಯಗಳು ಯಾವ ರೀತಿ ಬರ್ಬೋದು ಅನ್ನೋದನ್ನ ನಾವು ಮುಂದೆ ತಗೊಂಡ್ ಬರ್ಬೇಕಾಗತ್ತೆ ಅಂತ ಹೇಳಿದ್ರು. ಈಗ ಡ್ರಾಗಿ ಸ್ಟಾರ್ ಲಿಂಕ್ ಅನ್ನ ಒಂದು ದೊಡ್ಡ ಉದಾಹರಣೆಗಾಗಿ ಹೇಳ್ತಿದ್ದಾರೆ. ಹಾಗೆ ಯಾವ ರೀತಿ ಯುರೋಪ್ ಅನ್ನು ಕೂಡ ಡಿಸ್ಟ್ರಪ್ಟ್ ಮಾಡಿದೆ ಅಂತಾನು ಹೇಳ್ತಿದ್ದಾರೆ. ಈಗ ಮಸ್ಕ್ ನ ಸ್ಯಾಟಲೈಟ್ ಗಳು ಹೆಚ್ಚು ವೇಗವಾಗಿ ಹೋಗ್ತಿದೆ ಅಂತ ಅನ್ಕೊಳ್ಳಿ, ಅದು ಕೂಡ ಕಡಿಮೆ ಕಾಸ್ಟ್ ನಲ್ಲಿ ಒಂದು ಉತ್ತಮ ಗುಣಮಟ್ಟದಲ್ಲಿ. ಆಗ ಏನಾಗುತ್ತೆ, ಈಗ ಸ್ಟಾರ್ ಲಿಂಕ್ ನ ಡಾಮಿನೆನ್ಸ್ ಇಂದ ಯುರೋಪಿಯನ್ ಸ್ಪೇಸ್ ಕಂಪನೀಸ್ ಗಳು ಅಂದ್ರೆ ಏರ್ ಬಸ್ ಆಗಿರ್ಬೋದು, ಥೇಲ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದು ಅಪಾಯಕ್ಕೆ ತಲುಪತ್ತೆ. ಜೊತೆಗೆ ಯುರೋಪ್ ಮತ್ತೆ ಅಮೆರಿಕದ ಉದ್ಯಮಿ ಮೇಲೆ ಖಂಡಿತವಾಗ್ಲೂ ಈ ಒಂದು ಟೆಕ್ನಾಲಜಿ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಸೊ ರಿಪೋರ್ಟ್ ಅನ್ನ ನಾವು ನೋಡಿದಾಗ ಇದು ಖಂಡಿತವಾಗ್ಲೂ ಸ್ಪಷ್ಟವಾಗಿತ್ತು. ಯುರೋಪ್ ಬಳಿ ಸ್ಟಾರ್ ಲಿಂಕ್ ಗೆ ಯಾವುದೇ ರೀತಿಯಾದಂತಹ ಸಮಾನವಾದ ಸಿಸ್ಟಮ್ಗಳಿಲ್ಲ. ಅಂದ್ರೆ ಮಸ್ಕ್ ಗೆ ರೀಚ್ ಆಗ್ಬೇಕು ಅಂತಂದ್ರೆ ಸ್ಟಾರ್ ಲಿಂಕ್ ಆಕ್ಸೆಸ್ ಅನ್ನ ನಾಳೆ ಏನಾದ್ರೂ ಕಟ್ ಆಫ್ ಮಾಡಿದ್ರೆ ರಾಜಕೀಯ ವ್ಯವಹಾರ ಆಗಿರ್ಬೋದು ಅಥವಾ ಒಂದು ಮೂಡ್ ಯಾವ ರೀತಿ ಬದಲಾಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ರು. ಅಂದ್ರೆ ಯುರೋಪ್ ಅನ್ನ ಸಂಪೂರ್ಣವಾಗಿ ಯಾವ ರೀತಿ ಸ್ಟ್ರಾಂಡೆಡ್ ಮಾಡಬಹುದು ಅನ್ನೋದನ್ನ ಇಲ್ಲಿ ತೋರಿಸಲಾಗಿತ್ತು. ಈಗ ಮಸ್ಕ್ ನ ಲಾಯಲ್ಟಿನ ನೀವು ಊಹಿಸಬಹುದು. ಅವ್ರಿಗೆ ಯಾವುದೇ ರೀತಿಯಾದಂತಹ ಇನ್ಫ್ಲುಯೆನ್ಸ್ ಖಂಡಿತವಾಗ್ಲೂ ಪ್ರಭಾವ ಬೀಳೋದೇ ಇಲ್ಲ. ಹಾಗೇನೆ ಡ್ರಾಗಿಯ ತೀರ್ಮಾನ ಖಂಡಿತವಾಗ್ಲೂ ಇಲ್ಲಿ ಸ್ಪಷ್ಟವಾಗಿದೆ. ಯುರೋಪ್ ತಕ್ಷಣಕ್ಕೆ ಕೆಲಸ ಮಾಡಬೇಕು, ತನ್ನದೇ ಆದ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತೆ ಯುರೋಪ್ ಆರ್ಥಿಕವಾಗಿ ಔಟ್ ಕ್ಲಾಸ್ ಆಗತ್ತೆ ಅಂತಾನು ಹೇಳ್ಬೋದು. ಜಿಯೋ ಪಾಲಿಟಿಕ್ಲಿ ಎಷ್ಟು ವಾಲ್ನರಬಲ್ ಆಗಿದೆ ಅಂತ ಇಲ್ಲೇ ತೋರ್ಸತ್ತೆ ನೋಡಿ. ಇದಕ್ಕೋಸ್ಕರನೇ ಐರಿಸ್ ಸ್ಕ್ವೇರ್ ಅನ್ನ ಅವರು ನಿರ್ಮಿಸ್ತಿದ್ದಾರೆ. ಐರಿಸ್ ಸ್ಕ್ವೇರ್ ಅಂತಂದ್ರೆ ಏನು? ಇದರ ಅರ್ಥ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೆಸಿಲಿಯನ್ಸ್, ಇಂಟರ್ ಕನೆಕ್ಟಿವಿಟಿ ಅಂಡ್ ಸೆಕ್ಯೂರಿಟಿ ಅಂತ. ಆದ್ರೆ ನಿಜವಾಗಿಯೂ ಕೂಡ ಯುರೋಪ್ ಮಸ್ಕ್ ಗೆ ಯಾವ ರೀತಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ? ಎಷ್ಟು ಪ್ರಮುಖವಾದ ವಿಷಯವನ್ನ ನಾವು ನೋಡಿದಾಗ ಮಸ್ಕ್ ನ ಯಾವುದೇ ರೀತಿ ಕೂಡ ಇದು ಕೈ ಬಿಡೋದಿಲ್ಲ ಅಂತಾನು ಕೂಡ ತೋರಿಸ್ತಿದೆ. ಐರಿಸ್ ಸ್ಕ್ವೇರ್ ಏನಿಲ್ಲ ಅಂತಂದ್ರು 2030 ಒಳಗೆ ಈ ಒಂದು 2090 ಸ್ಯಾಟಲೈಟ್ಸ್ ಗಳನ್ನ ಆರ್ಬಿಟ್ ಗೆ ಕಳಿಸುತ್ತೆ. ಇದರ ಒಂದು ಎರಡು ಪ್ರಮುಖ ಉದ್ದೇಶಗಳು ಏನಿದೆ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸೆಕ್ಯೂರ್ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ಸ್ ಅನ್ನ ತುಂಬಾ ಈಸಿಯಾಗಿ ಯುರೋಪಿಯನ್ ಗವರ್ಮೆಂಟ್ಸ್ ಗೆ ಹಾಗೂ ಮಿಲಿಟರೀಸ್ ಗೆ ಇದು ಒದಗಿಸುತ್ತೆ. ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಅನ್ನ ನಾವು ನೋಡಿದಾಗ ಸಿಟಿಸನ್ಸ್ ಆಗಿರ್ಬೋದು, ಬಿಸ್ನೆಸಸ್ ಆಗಿರ್ಬೋದು, ಹಾಗೆ ಇಂಡಸ್ಟ್ರೀಸ್ ಗೆ ಯುರೋಪ್ ಯಾವ ಯಾವ ಭಾಗಗಳಲ್ಲಿ ಒದಗಿಸಬೇಕು ಅನ್ಕೊಂಡಿರುತ್ತೋ ಇದು ಅದನ್ನ ಈಸಿ ಮಾಡುತ್ತೆ. ಆದ್ರೆ ಸಮಸ್ಯೆ ಏನ್ ಗೊತ್ತಾ, ಐರಿಸ್ ಸ್ಕ್ವೇರ್ 2030 ವೇಳೆಗೆ ಮಾತ್ರ ಸಿದ್ಧವಾಗುತ್ತೆ. ಆ ಸಮಯಕ್ಕೆ ಸ್ಟಾರ್ ಲಿಂಕ್ ಸಾವಿರಾರು ಸ್ಯಾಟಲೈಟ್ಸ್ ಗಳನ್ನ ಅರ್ತ್ ನಲ್ಲಿ ಬ್ಲಾಂಕೆಟ್ ಮಾಡಿರೋದ್ರಿಂದ ಇದು ಜಾಗತಿಕ ಡಾಮಿನೆನ್ಸ್ ಅನ್ನು ಕೂಡ ಲಾಕ್ ಮಾಡಬಹುದು ಅನ್ನೋದು ಖಂಡಿತವಾಗ್ಲೂ ಖಚಿತ ಆಗಿದೆ. ಮಸ್ಕ್ ನೆಟ್ವರ್ಕ್ ಈಗಾಗಲೇ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡ್ತಿದೆ. ಹಾಗೆಯೇ ಸ್ಪೇಸ್ ಎಕ್ಸ್ ವಾರಕ್ಕೊಮ್ಮೆ ಸ್ಯಾಟಲೈಟ್ಸ್ ಗಳನ್ನ ಲಾಂಚ್ ಮಾಡ್ತಿದೆ ಅಂತಾನು ಕೂಡ ಹೇಳ್ಬೋದು. ಸ್ಟಾರ್ ಲಿಂಕ್ ಏನೋ ತುಂಬಾ ವೇಗವಾಗಿ ಕೆಲಸ ಮಾಡ್ತಿದೆ, ಆದ್ರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ ಅಪ್ ಕೂಡ ಮಾಡ್ತಿದ್ದಾರೆ. ಇನ್ನು ಐರಿಸ್ ಸ್ಕ್ವೇರ್ ಯುರೋಪ್ ನ ಕ್ಯಾಚ್ ಅಪ್ ಮಾಡಬೇಕಾಗಿರುವಂತಹ ಎಲ್ಲಾ ಪ್ರಯತ್ನನೂ ಕೂಡ
ತುಂಬಾ ಸಿನ್ಸಿಯರ್ಲಿ ಮಾಡ್ತಿದೆ. ಆದ್ರೆ ಇದು ಖಂಡಿತವಾಗ್ಲೂ ಸುಲಭವಾಗೋದಿಲ್ಲ. ಸತತವಾದ ಪ್ರಯತ್ನ ಖಂಡಿತವಾಗ್ಲೂ ಇದ್ರ ಮೇಲೆ ಇರ್ಬೇಕಾಗತ್ತೆ. ಇವತ್ತಿನ ಸ್ಟೋರಿ 2 ಅಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನ ಪ್ರಭಾವಿಸುವಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನಿಮ್ಮ ಪ್ಲೇಟ್ ಅಲ್ಲಿ ಇರುವಂತಹ ಆಹಾರ ಆಗಿರ್ಬೋದು, ಕಾರಿನ ಪೆಟ್ರೋಲ್ ಆಗಿರ್ಬೋದು, ಹಾಗೆ ನಿಮ್ಮ ಅಮ್ಮ ಕೇಳುವಂತ ಪ್ರಶ್ನೆ ಆಗಿರ್ಬೋದು, ಇನ್ನೂ ಸ್ವಲ್ಪ ಗೋಲ್ಡ್ ತಗೊಳ್ಳೋ ಅಂತ. ಇಂತಹ ಮಾತುಗಳಿಗೆಲ್ಲ ನೀವು ಕಮಾಡಿಟೀಸ್ ಬಗ್ಗೆ ಗೊತ್ತಿರಲೇಬೇಕು. ಎಸ್ಪೆಷಲಿ ಇಂಡಿಯನ್ಸ್ ಕಮಾಡಿಟೀಸ್ ಬಗ್ಗೆ ಅನವಶ್ಯಕವಾಗಿ ಹೆಚ್ಚಿನ ಪ್ರಭಾವ ಬೀರುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಈಗ ಫ್ಯೂಯಲ್ ಪ್ರೈಸಸ್ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಇದು ಪ್ರಭಾವ ಬೀಳತ್ತೆ. ಫುಡ್ ಪ್ರೈಸಸ್ ಏನಾದ್ರೂ ಜಾಸ್ತಿ ಆದ್ರೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿನೊಂದಿಗೆ ಸಂಪರ್ಕ ಏನಿರುತ್ತೆ ಇದು ಸಹ ಕಮ್ಮಿ ಆಗೋಗುತ್ತೆ. ಹಾಗೆ ಪ್ರೆಷಿಯಸ್ ಮೆಟಲ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬಗ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಕೇವಲ ಆಭರಣಗಳು ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ಸ್ ಮೇಲೂ ಸಹ ಇದು ಅತ್ಯಂತ ಪರಿಣಾಮವನ್ನ ಬೀಳುತ್ತೆ. ಕಮಾಡಿಟೀಸ್ ಒಂದು ದೊಡ್ಡ ವಿಷಯನೇ, ಆದ್ರೆ ಇವತ್ತು ನಾವು ತುಂಬಾ ಸರಳವಾಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎನರ್ಜಿ ಕಮಾಡಿಟೀಸ್, ಆಯಿಲ್, ಗ್ಯಾಸ್, ಕೋಲ್ ಮತ್ತೆ ಪ್ರೆಷಿಯಸ್ ಮೆಟಲ್ಸ್, ಗೋಲ್ಡ್, ಸಿಲ್ವರ್ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಫೋಕಸ್ ಮಾಡೋಣ. ಈಗ ನಿಮ್ ಬದಲು ನಾನು ಎಲ್ಲಾ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದು ಔಟ್ಲುಕ್ ರಿಪೋರ್ಟ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಈಗ 2025 ಸಾಲಿನ ವರದಿಗಳನ್ನ ನಾವು ನೋಡಿದಾಗ ಯಾವ ರೀತಿ ಇದು ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಈಗ ನೋಡಿ, ಪ್ರೈಸ್ ಟಾರ್ಗೆಟ್ಸ್ ಗಳನ್ನ ನೀವು ಇಟ್ಕೊಂಡು ಯಾವ್ದಾದ್ರೂ ಖಚಿತವಾಗಬೇಕು ಅಂತಂದ್ರೆ ಅವುಗಳು ಯಾವ ದಿಕ್ಕನ್ನ ಸೂಚಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ಒಂದು ತುಂಬಾ ಸಿಂಪಲ್ ಆಗಿ ನಾನ್ ನಿಮ್ಗೆ ತಿಳಿಸ್ಬೇಕು ಅಂತಂದ್ರೆ ಇದು ಯಾವುದೇ ರೀತಿಯಾದಂತಹ ಜಾರ್ಗನ್ ಅಥವಾ ಕನ್ಫ್ಯೂಷನ್ ಏನಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿತಾ ಹೋಗೋಣ. ಈಗ ನಿಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ವ್ಯಾಲೆಟ್ ಅಲ್ಲಿ ಆಗುವಂತಹ ಖರ್ಚಾಗಿರ್ಬೋದು, ಇದೆಲ್ಲನೂ ಕೂಡ ಯಾವ ರೀತಿ ಇದಕ್ಕೆ ಇಂಟರ್ ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಲೆಟ್ಸ್ ಡೈವ್ ಇನ್. ಆಯಿಲ್ ಬಗ್ಗೆ ಫಸ್ಟ್ ಮಾತಾಡೋಣ. ಜಗತ್ನಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವಂತಹ ಕಮಾಡಿಟಿ ಅಂತ ಅಂದ್ರೆ ಅದು ಆಯಿಲ್. ಆಯಿಲ್ ಪ್ರೈಸಸ್ ನಲ್ಲಿ 2025 ರಿಪೋರ್ಟ್ ನಾವು ನೋಡಿದಾಗ $71 ಇಂದ $73 ಪರ್ ಬ್ಯಾರಲ್ ನಲ್ಲಿ ಇದು ಇರಬಹುದು. ಅಂದ್ರೆ ING ರಿಪೋರ್ಟ್ ಪ್ರಕಾರ ಏನ್ ಹೇಳ್ತಿದೆ, OPEC ಪ್ಲಸ್ ಕಂಟ್ರೀಸ್ ಯಾವ ರೀತಿ ಡ್ರಾಮಾ ಮಾಡ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೌದಿ ಅರೇಬಿಯಾ ನಡೆಸುವಂತಹ ಈ ರಿಪೋರ್ಟ್ ಪ್ರಕಾರ ಈ ಗುಂಪು 1-2 ಕಠಿಣ ಆಯ್ಕೆಗಳಲ್ಲಿ ಸಿಕ್ಕಾಕೊಂಡಿದೆ ಅಂತಾನೆ ಹೇಳ್ಬೋದು. ಈಗ ಪ್ರೊಡಕ್ಷನ್ ಅನ್ನ ಕಡಿಮೆ ಇಟ್ಟು ಪ್ರೈಸಸ್ ಬೆಲೆನ ನಾವು ಗುರ್ತಿಟ್ಕೊಳ್ಬೇಕು ಅಂತ ಅನ್ಕೊಳ್ಳಿ. ಅಂದ್ರೆ ಆಯಿಲ್ ನ ಪಂಪ್ ಮಾಡಿ ಪ್ರೈಸಸ್ ಅನ್ನ ನಾವು ನೋಡಿದಾಗ $70 ಗಿಂತ ಕಡಿಮೆ ಬೀಳುವಂತಹ ರಿಸ್ಕ್ ಅನ್ನ ಎದುರಿಸಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ನಾವು ಮಾತಾಡಬೇಕು ಅಂತಂದ್ರೆ ನಾನ್ OPEC ಸಪ್ಲೈ. OPEC ಗೆ ಸೇರದೇ ಇರೋ ದೇಶಗಳಿಂದ, ವಿಶೇಷವಾಗಿ US ನಿಂದ ದಿನಕ್ಕೆ 1.4 ಮಿಲಿಯನ್ ಬ್ಯಾರಲ್ಸ್ ಅಂದ್ರೆ ಪರ್ ಡೇ BPD ವರೆಗೆ ಅವ್ರು ಮಾತಾಡಿದ್ರೆ ಇದು ಗ್ರೋ ಆಗ್ತಿದೆ. ಆದ್ರೆ ಜಾಗತಿಕ ಡಿಮ್ಯಾಂಡ್ ಗ್ರೋತ್ ನಾವು ನೋಡಿದಾಗ ಕೇವಲ 1 ಮಿಲಿಯನ್ BPD ಗಳಲ್ಲಿ ಮಾತ್ರ ಇರುತ್ತೆ. ಇದರ ಅರ್ಥ ಏನ್ ಗೊತ್ತಾ, 2025 ನಲ್ಲಿ ಆಯಿಲ್ ಸರ್ಪ್ಲಸ್ ಅನ್ನ ನಾವು ನೋಡಿದಾಗ ಇದರಲ್ಲಿ ಯಾವ ರೀತಿ ಇದು ಸಂಭವವಾಗುತ್ತೆ, ಹಾಗೆ ಇದರಿಂದ ಆಯಿಲ್ ಪ್ರೈಸಸ್ ನಲ್ಲಿ ಯಾವ ರೀತಿ ಒತ್ತಡ ಬೀಳತ್ತೆ ಅಂತ ನಮ್ಗಿದು ಕಾಣುತ್ತೆ. ಈಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅನ್ನೇ ನೋಡಿ, ಕನ್ನಡದಲ್ಲಿ ನಾವು ಇದನ್ನ ರಾಜಕೀಯ ಸಂಘರ್ಷಗಳು ಅಂತ ಹೇಳ್ತೀವಿ. ಕಮಾಡಿಟೀಸ್ ಮೇಲೆ ಇದು ಯಾವ ರೀತಿ ದೊಡ್ಡ ಪ್ರಭಾವವನ್ನ ಬೀರುತ್ತೆ. ರಷ್ಯಾ, ಯುಕ್ರೇನ್ ಮತ್ತೆ ಮಿಡಲ್ ಈಸ್ಟ್ ನ ಸಪ್ಲೈ ಡಿಸ್ಟ್ರಿಬ್ಯೂಷನ್ಸ್ ನಾವು ನೋಡಿದಾಗ ಇದು ಕಾರಣವಾಗಬಹುದು ಅಂತ ಹೇಳ್ಬೋದು. ಆದ್ರಿಂದ ಆಯಿಲ್ ಮಾರ್ಕೆಟ್ ಸ್ಥಿರವಾಗಿರದೆ ವೊಲಟೈಲ್ ಆಗಿರುತ್ತೆ. ಆದ್ರೆ ಒಂದು ಸೇಫ್ಟಿ ನೆಟ್ ಖಂಡಿತವಾಗ್ಲೂ ಇದೆ. OPEC ಸ್ಪೇರ್ ಕೆಪಾಸಿಟಿನ ನಾವು ನೋಡಿದಾಗ 5 ಮಿಲಿಯನ್ BPD ಏನಿರುತ್ತೆ ಇದನ್ನ ಬ್ಯಾರಲ್ಸ್ ಪರ್ ಡೇ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿರುತ್ತೆ. ಆದ್ರೆ ಅದು ಸಪ್ಲೈ ಮಾಡೋದು ಅಂದ್ರೆ ಸ್ಟೆಬಿಲೈಸ್ ಮಾಡಬೇಕಾದ್ರೆ ಇಂಟರ್ಫಿಯರ್ ಆಗೋದು ಖಂಡಿತವೂ ಕೂಡ ತಪ್ಪೋದಿಲ್ಲ. ನಿಮಗೆ ಗೊತ್ತಾ, ಎನರ್ಜಿ ಮಾರ್ಕೆಟ್ ಕೇವಲ ಆಯಿಲ್ ಮಾತ್ರ ಅಲ್ಲ, ಇದು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಕೋಲ್ 2025 ನಲ್ಲಿ ಯಾವ ರೀತಿ ಪೀಕ್ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಇಂಡಿಯಾ ಮತ್ತೆ ಚೈನಾದಂತಹ ದೇಶಗಳನ್ನ ನಾವು ನೋಡಿದಾಗ ಕೋಲ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರುತ್ತೆ. ಆದ್ರೆ ಸೋಲಾರ್, ವಿಂಡ್ ಮತ್ತೆ ನ್ಯಾಚುರಲ್ ಗ್ಯಾಸ್ ನಂತಹ ಈ ಕ್ಲೀನರ್ ಎನರ್ಜಿ ಆಲ್ಟರ್ನೇಟಿವ್ಸ್ ಏನಿರುತ್ತೆ ಇದು ತುಂಬಾ ಹೆಚ್ಚು ಕಾಂಪಿಟೇಟಿವ್ ಆಗಿರುತ್ತೆ. ಈಗ ಗೌರ್ಮೆಂಟ್ ಗಳು ಡಿಕಾರ್ಬನೈಸೇಷನ್ ಅನ್ನ ನಾವು ನೋಡಿದಾಗ ಅಂದ್ರೆ ಕಬ್ಬಿಣದ ಆಧಾರಿತ ಇಂಧನಗಳು ಏನೆಲ್ಲ ಇರುತ್ತೆ ಇದು ಕಡಿಮೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನ ಇದು ತೋರ್ಸತ್ತೆ. ಆದ್ರಿಂದ ಕೋಲ್ ತನ್ನ ಮುಖ್ಯ ಎನರ್ಜಿ ಸೋರ್ಸಸ್ ಸ್ಥಾನವನ್ನು ಕೂಡ ಕಳೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಾ, ಎಮರ್ಜಿಂಗ್ ಎಕನಾಮಿಸ್ ಅಂದ್ರೆ ಉದಯೋನ್ಮುಖ ಆರ್ಥಿಕತೆನ ನಾವು ನೋಡಿದಾಗ ಕೋಲ್ ಕೂಡ ಇಲ್ಲಿ ರೆಸಿಲಿಯಂಟ್ ಆಗಿರೋದಿಲ್ಲ, ಅಂದ್ರೆ ಕುಸಿತ ಆಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಇದು ಯಾವ ರೀತಿ ಗ್ರಾಜುಯಲ್ ಆಗಿ ಒಂದು ಇಂಪ್ಯಾಕ್ಟ್ ಆಗತ್ತೆ. ಈಗ ನ್ಯೂಕ್ಲಿಯರ್ ಪವರ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತ ಅನ್ಕೊಳ್ಳಿ, ಇದು ಒಂದು ಕಮ್ ಬ್ಯಾಕ್ ಮಾಡತ್ತೆ. ಯಾಕೆ ಗೊತ್ತಾ, AI ಪವರ್ ಡೇಟಾ ಸೆಂಟರ್ಸ್ ನ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಮತ್ತೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಮೇಲೂ ಸಹ ಇದರ ಒಂದು ಆಸಕ್ತಿ ಪುನರ್ಜೀವನಗೊಳ್ಬಹುದು ಅಂತಾನು ಹೇಳ್ತಾ ಇದ್ದಾರೆ. ಗ್ಲೋಬಲ್ ಗ್ಯಾಸೋಲಿನ್ ಡಿಮ್ಯಾಂಡ್ ಕೂಡ 2025 ನಲ್ಲಿ ತುಂಬಾ ಪೀಕ್ ಆಗತ್ತೆ ಗೊತ್ತಾ. ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಅಂದ್ರೆ EV ಬಳಕೆನ ನಾವು ನೋಡಿದಾಗ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗತ್ತೆ. ಹೆಚ್ಚುತ್ತಿರುವಂತಹ ಪಾಪ್ಯುಲೇಷನ್ ಆಗಿರ್ಬೋದು ಮತ್ತೆ ಆರ್ಥಿಕ ವೃದ್ಧಿಯಿಂದ ಬರ್ತಿರುವಂತಹ ಡಿಮ್ಯಾಂಡ್ ಆಗಿರ್ಬೋದು, ಇದೆಲ್ಲನೂ ಕೂಡ ವಿಶೇಷವಾಗಿ
ಇಂಡಿಯಾನಂತಹ ದೇಶಗಳಲ್ಲಿ ಒಂದು ಗಮನ ಕೊಡಬೇಕಾಗಿರುವಂತಹ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಸಿಗುವಂತಹ ಕ್ಯಾಚ್ ಏನು, ಈಗ ಡಿಮ್ಯಾಂಡ್ ಏನಾದ್ರು ತುಂಬಾ ಕಡಿಮೆ ಆಗತ್ತೆ, ಡೌನ್ ಆಗತ್ತೆ ಅಂದಾಗ ನ್ಯೂ ರಿಫೈನಿಂಗ್ ಕೆಪಾಸಿಟಿ ಅಂದ್ರೆ ಹೊಸ ರಿಫೈನರೀಸ್ ಇಂದ ಬರ್ತಿರುವಂತಹ ಒಂದು ಡಿಮ್ಯಾಂಡ್ ಕೂಡ ಜಾಸ್ತಿ ಆಗತ್ತೆ. ಹಾಗೆ ಸ್ಟಾರ್ ಪ್ಲೇಯರ್ ಬಗ್ಗೆ ಮಾತಾಡೋಣ. ಡ್ಯಾಂಗೋಟ್ ರಿಫೈನರಿ ಇದು ನೈಜೀರಿಯಾಲಿದೆ. ಇದು ಆಫ್ರಿಕಾದ ಅತಿ ದೊಡ್ಡ ರಿಫೈನರಿ ಅಂತ ಹೇಳ್ಬೋದು. ಮುಂದಿನ ವರ್ಷ ಪೂರ್ಣ ಸಾಮರ್ಥ್ಯದಲ್ಲಿ ನಾವು ನೋಡಿದಾಗ ಇದು ಕಂಪ್ಲೀಟ್ ಆಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಮೆಕ್ಸಿಕೋ ಮತ್ತೆ ಮಿಡಲ್ ಈಸ್ಟ್ ನಲ್ಲೂ ಕೂಡ ಹೊಸ ರಿಫೈನರೀಸ್ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಗಳಿದೆ. ಹಾಗಿದ್ರೆ ಪ್ರಾಬ್ಲಮ್ ಎಲ್ಲಿದೆ? ಹೆಚ್ಚು ರಿಫೈನಿಂಗ್ ಕೆಪಾಸಿಟಿ ಇರುವಂತಹ ಕಡಿಮೆ ಡಿಮ್ಯಾಂಡ್ ಇದ್ರೆ ರಿಫೈನಿಂಗ್ ಮಾರ್ಜಿನ್ಸ್ ಏನಿರುತ್ತೆ ಇದು ಖಂಡಿತವಾಗ್ಲೂ ಪ್ರಾಫಿಟ್ಸ್ ನ ಮೇಲೆ ಒತ್ತಡ ಬೀಳುತ್ತೆ ಅಂತ ಹೇಳ್ಬೋದು. ಇದರಿಂದ ರಿಫೈನರಿ ಕ್ಲೋಜರ್ಸ್ ಅಂದ್ರೆ ರಿಫೈನರೀಸ್ ಗಳು ಏನೆಲ್ಲ ಇರುತ್ತೆ ಅದನ್ನ ಮುಚ್ಚುವಂತಹ ಸಂದರ್ಭ ಕೂಡ ಬರುತ್ತೆ. ವಿಶೇಷವಾಗಿ ಈಸ್ಟರ್ನ್ ಯುಎಸ್, ಯುರೋಪ್ ಮತ್ತೆ ಚೈನಾದಂತಹ ದೇಶಗಳಲ್ಲಿ ಈ ಒಂದು ಸ್ಟ್ರಗಲಿಂಗ್ ಮಾಡ್ತಿರುವಂತಹ ಪ್ರದೇಶಗಳಲ್ಲಿ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಗೋಲ್ಡ್ ಯಾವಾಗ್ಲೂ ಕೂಡ ಭಾರತೀಯರಿಗೆ ತುಂಬಾ ಹತ್ತಿರವಾದ ವಿಷಯ ಅಂತ ಹೇಳ್ಬೋದು. ಮದುವೆ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು ಅಥವಾ ಅನ್ಸರ್ಟನ್ ಟೈಮ್ಸ್ ಅಲ್ಲಿ ಹೆಡ್ಜಿಂಗ್ ಏನಾದ್ರೂ ಬೇಕಾದ್ರೆ ಗೋಲ್ಡ್ ಅತಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. 2025 ನಲ್ಲೂ ಕೂಡ ಗೋಲ್ಡ್ ಎಷ್ಟು ಸ್ಟ್ರಾಂಗ್ ಆಗಿ ಉಳ್ಕೊಂಡಿದೆ ನೋಡಿ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಗೋಲ್ಡ್ ಪ್ರೈಸಸ್ ಪ್ರತಿ ಔನ್ಸ್ಗೆ $2,650 ಚೌಕಟ್ನಲ್ಲಿ ಇರಬಹುದು ಅಂತ ಹೇಳ್ತಿದ್ದಾರೆ. 2024ರಲ್ಲಿ ಗೋಲ್ಡ್ ಅತ್ಯಂತ ಬೆಸ್ಟ್ ಪರ್ಫಾರ್ಮಿಂಗ್ ಅಸೆಟ್ ಆಗಿತ್ತು. ಗೋಲ್ಡ್ ಪ್ರೈಸಸ್ 28% ಗೆ ಏರಿಕೆ ಆಗ್ತಿದೆ. ಅದು ಕೂಡ ಕಳೆದ ದಶಕದಲ್ಲಿ ನಾವು ನೋಡಿದಾಗ ಅತ್ಯುತ್ತಮ ರನ್ ಕೊಟ್ಟಿತ್ತು ಅಂತ ಹೇಳ್ಬೋದು. ಇದು ಸ್ಟಾಕ್ಸ್, ಬಾಂಡ್ಸ್ ಮತ್ತೆ ಇತರ ಅಸೆಟ್ ಗಳಿಗೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇನ್ನು ಇನ್ವೆಸ್ಟರ್ ಸೇಫ್ಟಿನ ನಾವು ನೋಡಿದಾಗ ರಿಟರ್ನ್ಸ್ ಗಳಲ್ಲೂ ಕೂಡ ಗೋಲ್ಡ್ ತುಂಬಾ ದೊಡ್ಡ ಮೂವ್ ಆಗಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಕಮಾಡಿಟೀಸ್ ಹೇಗೆ ನಿಮ್ಮ ಎಕ್ಸ್ಪೆನ್ಸಸ್, ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಫ್ಯೂಚರ್ ಪ್ಲಾನಿಂಗ್ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಗೋಲ್ಡ್ ಯಾಕೆ ಇಷ್ಟು ಚೆನ್ನಾಗಿ ಪ್ರದರ್ಶನ ಕೊಡ್ತಿದೆ, ಹಾಗೇನೆ 2025 ನಲ್ಲೂ ಕೂಡ ಯಾಕೆ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಆದ ರೀಸನ್ಸ್ ಇದೆ ನೋಡಿ. ನಂಬರ್ 1, ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಬೈಯಿಂಗ್ ಲೈಕ್ ನೆವರ್ ಬಿಫೋರ್. ಎಮರ್ಜಿಂಗ್ ಮಾರ್ಕೆಟ್ ಸೆಂಟ್ರಲ್ ಬ್ಯಾಂಕ್ಸ್ ಇದನ್ನ ನಾವು ನೋಡಿದಾಗ ಗೋಲ್ಡ್ ನ ಪರ್ಚೇಸ್ ಏನಿರುತ್ತೆ ಇದನ್ನ ಜಾಸ್ತಿ ಮಾಡ್ತಿದೆ. ಈ ಮೂಲಕ ಅವುಗಳು US$ ನ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಚೈನಾ, ಇಂಡಿಯಾ ಮತ್ತೆ ಟರ್ಕಿನ ನಾವು ನೋಡಿದಾಗ ಈ ಟ್ರೆಂಡ್ ಏನಿಲ್ಲ ಅಂತಂದ್ರೂ ಕೂಡ ಒಂದು ಫೋರ್ ಫ್ರಂಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೆಂಟ್ರಲ್ ಬ್ಯಾಂಕ್ ಕೂಡ ಪರ್ಚೇಸ್ ಮಾಡ್ತಿರೋದು 2025 ನಲ್ಲೂ ಕೂಡ ಗೋಲ್ಡ್ ಪ್ರೈಸಸ್ ನ ತುಂಬಾ ಜಾಸ್ತಿ ಮಾಡುವಂತಹ ನಿರೀಕ್ಷೆ ಇದೆ. ನಂಬರ್ 2, ಫಾಲಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅನ್ನು ನಾವು ನೋಡಿದಾಗ US ಫೆಡರಲ್ ರಿಸರ್ವ್ ಅಂತ ನಾವು ಏನ್ ಕರಿತೀವಿ ಇದು ಕೂಡ ಸೆಂಟ್ರಲ್ ಬ್ಯಾಂಕ್ಸ್ ನಲ್ಲಿ 2025 ನಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಡಿಮೆ ಮಾಡುವಂತಹ ನಿರೀಕ್ಷೆ ಹೊಂದಿದೆ ಅಂತಾನೆ ಹೇಳ್ಬೋದು. ಕಡಿಮೆ ಇಂಟ್ರೆಸ್ಟ್ ರೇಟ್ಸ್ ಹಿನ್ನೆಲೆನ ನಾವು ನೋಡಿದಾಗ ಗೋಲ್ಡ್ ತುಂಬಾ ಅಟ್ರಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಗೋಲ್ಡ್ ನಂತಹ ನಾನ್ ಈಲ್ಡಿಂಗ್ ಅಸೆಟ್ಸ್ ಅಂದ್ರೆ ರಿಟರ್ನ್ ಕೊಡದೇ ಇರುವಂತಹ ಆಸ್ತಿಗಳು ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಬೇರೆ ಸ್ಥಳಗಳಲ್ಲಿ ಹಣವನ್ನ ಕೊಡಬೇಕಾದ್ರೆ ಯಾವ ರೀತಿ ಲಾಭ ಕಡಿಮೆ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಇದರಿಂದ ಗೋಲ್ಡ್ ETFs ನ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ತೀವಿ, ಇದ್ರ ಮೂಲಕ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದರ ಒಂದು ಹಿಸ್ಟ್ರಿನ ನಾವು ನೋಡಿದಾಗ ರೇಟ್ ಕಟ್ ಸೈಕಲ್ ಆರಂಭ ಆದ್ಮೇಲೆ 6 ತಿಂಗಳಲ್ಲಿ ಗೋಲ್ಡ್ ಆವರೇಜ್ ಅಲ್ಲೂ ಕೂಡ 6% ಜಾಸ್ತಿ ಆಗುತ್ತೆ. ನಂಬರ್ 3, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂಡ್ ಮಾರ್ಕೆಟ್ ರಿಸ್ಕ್. ಅನ್ಸರ್ಟನಿಟಿ ಅಂತ ನಾವು ಹೇಳಿದಾಗ ಗೋಲ್ಡ್ಗೆ ಅತ್ಯುತ್ತಮ ಸ್ನೇಹಿತ ಅಂತಾನೆ ಹೇಳ್ಬೋದು. ಕಾನ್ಫ್ಲಿಕ್ಟ್ಸ್, ಯುದ್ಧಗಳಾಗಿರ್ಬೋದು, ಟ್ರೇಡ್ ವಾರ್ಸ್, ವ್ಯಾಪಾರದ ಯುದ್ಧಗಳಾಗಿರ್ಬೋದು ಅಥವಾ ಹೊಸ US ಅಡ್ಮಿನಿಸ್ಟ್ರೇಷನ್ ಇಂದ ಆಗುವಂತಹ ಮಾರ್ಕೆಟ್ ವಾಲಿಟಿಲಿಟಿ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದು ಸಮಯದಲ್ಲಿ ಇನ್ವೆಸ್ಟರ್ಸ್ ಗೋಲ್ಡ್ ಕಡೆ ಯಾವ ರೀತಿ ಸೇಫ್ ಹೆವನ್ ಅಸೆಟ್ ಮಾಡಬಹುದು ಅನ್ನೋದು ಕಡೆ ಟರ್ನ್ ಆಗ್ತಾರೆ ಅಂತ ಹೇಳ್ಬೋದು. ನಂಬರ್ 4, ಏಷ್ಯಾಸ್ ರೋಲ್ ಗೋಲ್ಡ್ ಡಿಮ್ಯಾಂಡ್ ಅಲ್ಲಿ ಒಂದು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಚೈನಾ ಮತ್ತೆ ಭಾರತ ಗೋಲ್ಡ್ ನ ಅತಿ ದೊಡ್ಡ ಮಾರ್ಕೆಟ್ಸ್ ಅಂತ ಹೇಳ್ಬೋದು. ಏಷ್ಯಾದಲ್ಲಿ ಕೇಂದ್ರ ಬ್ಯಾಂಕ್ ಗಳನ್ನ ಬಿಟ್ಟು ಆನ್ಯುಯಲ್ ಗೋಲ್ಡ್ ಡಿಮ್ಯಾಂಡ್ ಅನ್ನ ನಾವು ನೋಡಿದಾಗ 60% ಗೆ ಜಾಸ್ತಿ ಆಗಿದೆ. ಚೈನಾ ಕೂಡ ಕನ್ಸ್ಯೂಮರ್ಸ್ ನ ಇತ್ತೀಚೆಗೆ ಏನ್ ಹೇಳ್ತಿದ್ದಾರೆ ಗೊತ್ತಾ? ಗೋಲ್ಡ್ ನಲ್ಲಿ ನೀವು ಖರೀದಿ ಜಾಸ್ತಿ ಮಾಡಬೇಕು ಅಂದ್ರೆ ಈ ಪ್ರಾಸೆಸ್ ಸ್ಲೋ ಆಗಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ನಿಂದ ಪ್ರೈಸಸ್ ಉನ್ನತ ಮಟ್ಟದಲ್ಲೂ ಕೂಡ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಭಾರತದಲ್ಲಿ ಇಂಪೋರ್ಟ್ ಡ್ಯೂಟಿ ಸಹ ಕಡಿಮೆ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಚೈನಾದ ಎಕನಾಮಿಕ್ ಸ್ಟಿಮ್ಯುಲಸ್ ನಾವು ನೋಡಿದಾಗ ಆರ್ಥಿಕತೆ ಕೂಡ ಜಾಸ್ತಿ ಆದ್ರೆ ಗೋಲ್ಡ್ ಗೆ ಇನ್ನೂ ಕೂಡ ಹೆಚ್ಚಿನ ಡಿಮ್ಯಾಂಡ್ ಬರುತ್ತೆ. ವಾಟ್ ಅಬೌಟ್ ಸಿಲ್ವರ್ ಅಂಡ್ ಪ್ಲಾಟಿನಂ? ಗೋಲ್ಡ್ ಹೆಚ್ಚಾಗಿ ಶೈನ್ ಆದ್ರೂ ಕೂಡ ಸಿಲ್ವರ್ ಅಂಡ್ ಪ್ಲಾಟಿನಂ ಕೂಡ ಅದೇ ರೀತಿ ಗಮನ ಸೆಳೆಯುತ್ತೆ ನೋಡಿ. ಸಿಲ್ವರ್ 2024 ನಲ್ಲಿ ಒಂದು ಪ್ರೈಸಸ್ ನಾವು ನೋಡಿದಾಗ ವರ್ಷಗಳ ಒಂದು ಹೈ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಇತರ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಿಂದ ಇದರ ಒಂದು ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. 2025 ನಲ್ಲಿ ಸಿಲ್ವರ್ ಪ್ರೈಸಸ್ ಅನ್ನು ನಾವು ನೋಡಿದಾಗ 7% ಗೆ ಏರಿಕೆ ಆಗಿದೆ ಗೊತ್ತಾ. ಇನ್ನು ಪ್ಲಾಟಿನಂ ವಿಷಯಕ್ಕೆ ಬಂದಾಗ ಕೆಲವು ಚಾಲೆಂಜಸ್ ಇದೆ ಅಂತ ಹೇಳ್ಬೋದು. ಆಟೋಮೋಟಿವ್ ಸೆಕ್ಟರ್, ಕಾರ್ ಉದ್ಯಮನ ನಾವು ನೋಡಿದಾಗ ಒಂದು ವೀಕ್
ಡಿಮ್ಯಾಂಡ್ ಅನ್ನ ತೋರ್ಸತ್ತೆ. ಅಂದ್ರೆ ಇದರ ಒಂದು ಪ್ರದರ್ಶನ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಮೈನ್ ಸಪ್ಲೈ, ಖನಿಜ ಉತ್ಪಾದನೆ ಅಂತ ಏನ್ ಕರಿತೀವಿ, ಇದು ಕಡಿಮೆಯಾಗಿ ಪ್ರೈಸಸ್ 5% ಗೆ ಏರಬಹುದು. ಆದ್ರೆ ಒಟ್ಟು ಡಿಮ್ಯಾಂಡ್ ಅನ್ನ ನಾವು ನೋಡಿದಾಗ 2025 ರಲ್ಲಿ ಇದು ಒಂದು ಡೌನ್ ಆಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಕಾಣ್ತಿದೆ. ಲೆಟ್ ಮಿ ಸಮರೈಸ್ ಪ್ರೆಷಿಯಸ್ ಮೆಟಲ್ಸ್ ಔಟ್ಲುಕ್. ಅಂದ್ರೆ 2024 ರ ಒಂದು ಗೋಲ್ಡ್ ಸ್ಟೆಲ್ಲರ್ ಪರ್ಫಾರ್ಮೆನ್ಸ್ ನಾವು ನೋಡಿದಾಗ ಇದು ಕಾಕತಾಳಿ ಅಂತ ಖಂಡಿತವಾಗ್ಲೂ ಅನಿಸ್ತಿಲ್ಲ. ಅಂದ್ರೆ ಡಿಮ್ಯಾಂಡ್ ಡ್ರೈವರ್ಸ್ ಅನ್ನು ನಾವು ನೋಡಿದಾಗ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್ ಏನಾದ್ರೂ ಕಡಿಮೆ ಮಾಡಿದ್ರೆ ಇದರ ಒಂದು ಇಂಟ್ರೆಸ್ಟ್ ರೇಟ್ ಸಹ ಕಡಿಮೆ ಆಗುತ್ತೆ. ಜಿಯೋ ಪೊಲಿಟಿಕಲ್ ರಿಸ್ಕ್ ಸಹ ಕಡಿಮೆ ಆಗುತ್ತೆ. 2025 ನಲ್ಲಿ ಗೋಲ್ಡ್ ಗೆ ಒಂದು ಗಮನ ಬರುತ್ತೆ ಅಂತಾನೆ ಹೇಳ್ಬೋದು. ಸಿಲ್ವರ್ ಗೆ ಒಂದು ಕ್ಲೀನ್ ಎನರ್ಜಿಯಿಂದ ಕೂಡ ಬೆಂಬಲ ಸಿಗತ್ತೆ. ಇನ್ನು ಪ್ಲಾಟಿನಂ ಸಪ್ಲೈ ಅನ್ನು ನಾವು ನೋಡಿದಾಗ ಇದರ ಒಂದು ಉತ್ಪಾದನೆ ಸಹ ಬೆಂಬಲ ಕೊಡಬಹುದು. ಹಾಗೆ ಡಿಮ್ಯಾಂಡ್ ಏನಾದ್ರೂ ಕಡಿಮೆ ಆದ್ರೆ ಇದರ ಒಂದು ಪ್ರೈಸಸ್ ಸಹ ಕಡಿಮೆ ಆಗತ್ತೆ. ವಾಟ್ ಡಸ್ ದಿಸ್ ಮೀನ್ ಫಾರ್ ಅಸ್ ಇಂಡಿಯನ್ಸ್? ಇನ್ವೆಸ್ಟ್ಮೆಂಟ್ ಥೀಮ್ ಅಂತ ಹೇಳಿದ್ರೆ ಲಾಂಗ್ ಗೋಲ್ಡ್, ಶಾರ್ಟ್ ಆಯಿಲ್. ಅಂದ್ರೆ ಎಕ್ಸ್ಪರ್ಟ್ಸ್ ಗಳು ಈ ರೀತಿ ಸೂಚನೆ ಕೊಟ್ಟಿದ್ದಾರೆ. ಗೋಲ್ಡ್ ಪ್ರೈಸಸ್ ಏನಾದ್ರೂ ಏರಿಕೆ ಆಯ್ತು ಅಂತಂದ್ರೆ ಮದ್ವೆಗಳಲ್ಲಿ, ಹಬ್ಬಗಳಲ್ಲಿ ಅಥವಾ ಸೇಫ್ ಇನ್ವೆಸ್ಟ್ಮೆಂಟ್ ಗಳಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಗೋಲ್ಡ್ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಅದೇ ಆಯಿಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಂಡಿಯಾ ಸಾಕಷ್ಟು ಆಯಿಲ್ ಇಂಪೋರ್ಟ್ಸ್ ಗಳನ್ನ ಮಾಡ್ತಿದೆ. ಚೀಪರ್ ಆರ್ ಸ್ಟೇಬಲ್ ಆಯಿಲ್ ಪ್ರೈಸಸ್ ಕೂಡ ಏನಾದ್ರೂ ಸ್ಥಿರವಾಗಿತ್ತು ಅಂದ್ರೆ ನಮಗೆ ಜಾಸ್ತಿ ಲಾಭದಾಯಕ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು, ಅದು ಕೂಡ ಕಡಿಮೆ ಆಗುತ್ತೆ. ಫ್ಯೂಯಲ್ ಪ್ರೈಸಸ್ ಅಲ್ಲಿ ಒಂದು ನಿಯಂತ್ರಣ ಇರುತ್ತೆ. ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ ಏನಾದ್ರೂ ಆಯ್ತು ಅಂದ್ರೆ ಅದರಲ್ಲೂ ಕೂಡ ಸ್ಪೈಕ್ ಆಗತ್ತೆ. ಇನ್ನು 2025 ನಲ್ಲಿ ಹೈಯರ್ ಗೋಲ್ಡ್ ಪ್ರೈಸಸ್ ಗಳು ಕೂಡ ಒಂದು ಮ್ಯಾನೇಜಬಲ್ ಆಯಿಲ್ ಪ್ರೈಸಸ್ ತರ ಆಗತ್ತೆ. ಅಂದ್ರೆ ನಿಮ್ಮ ವಾಲೆಟ್ ಅಲ್ಲಿ ಅಂದ್ರೆ ಹಣಕಾಸು ಮತ್ತೆ ಎಕನಾಮಿ ಇದರ ಎಲ್ಲನೂ ಕೂಡ ಒಂದು ಉತ್ತಮ ಮಿಕ್ಸ್ ಆಗ್ಬೋದು ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಟಿಡ್ ಬಿಟ್ಸ್. ನಂಬರ್ 1, ಇಂಡಿಯಾನ ಟ್ರೇಡ್ ಡೆಫಿಸಿಟ್ಸ್ ಅಂದ್ರೆ ವ್ಯಾಪಾರದ ಕೊರತೆಯ ಅಂತರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅಂದ್ರೆ ನವೆಂಬರ್ ನಲ್ಲಿ ರೆಕಾರ್ಡ್ ನಾವು ನೋಡಿದಾಗ 37.8 ಬಿಲಿಯನ್ ಗೆ ಏರಿಕೆಯಾಗಿದೆ. ಈಗ ಗೋಲ್ಡ್ ಇಂಪೋರ್ಟ್ಸ್ ಏನಿಲ್ಲ ಅಂದ್ರೂ ಕೂಡ 4.3 ಪಟ್ಟು ಹೆಚ್ಚಾಗಿದೆ. ಹಾಗೆ 14.9 ಬಿಲಿಯನ್ ಕೂಡ ತಲುಪಿದೆ. ಇದು ಟೋಟಲ್ ಇಂಪೋರ್ಟ್ಸ್ ನ 20% ಅಷ್ಟು ಹೊಂದಿದೆ ಅಂತ ಹೇಳ್ಬೋದು. ಇದ್ರ ನಡುವೆ ಎಕ್ಸ್ಪೋರ್ಟ್ಸ್ ಏನಿಲ್ಲ ಅಂದ್ರೂ ಕೂಡ 4.8% ಅಷ್ಟು ಕುಸಿದಿದೆ. ಹಾಗೆಯೇ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ಸ್ ಕೂಡ 49.6% ಗೆ ಇಳಿಕೆಯಾಯಿತು. ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಇದು ಕೂಡ ಗ್ರಾಜುಲಿ 26% ಗೆ ಕುಸಿದಿದೆ. ನಂಬರ್ 2, ಡಿಕ್ಸನ್ ಟೆಕ್ನಾಲಜೀಸ್ ಮತ್ತೆ ವಿವೋ ನಡುವೆ ಒಂದು ಹೊಸ ಒಪ್ಪಂದವಾಗಿದೆ ಅಂತ ಹೇಳ್ಬೋದು. ಡಿಕ್ಸನ್ ಈಗ ವಿವೋ ಫೋನ್ ಗಳನ್ನ ಎಕ್ಸ್ಕ್ಲೂಸಿವ್ಲಿ ಅಸೆಂಬಲ್ ಮಾಡ್ತಾ ಇದೆ. ಅಂದ್ರೆ ಡಿಕ್ಸನ್ ಉತ್ಪಾದನೆಗಳು ಏನೆಲ್ಲ ಇದೆ ಇದನ್ನ ಡಬಲ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆ ಗೊತ್ತಾ? ವಿವೋ ಕಡೆಯಿಂದ 30 ಮಿಲಿಯನ್ ಯೂನಿಟ್ಸ್ ಗೆ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಒಪ್ಪಂದ ಏನಾದ್ರೂ PLI ಸ್ಕೀಮ್ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇಂದ ಒಂದು ತಾಳ್ಮೆಯಿಂದ ಹೊಸದಿಂದ ಬರ್ತಿದೆ ಅಂತ ಹೇಳ್ಬೋದು. ಇದು ಡಿಕ್ಸನ್ ಮಾರ್ಕೆಟ್ ನ ಲೀಡರ್ಶಿಪ್ ಅಂದ್ರೆ ಮಾರುಕಟ್ಟೆ ನಾಯಕತ್ವವನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಇಂಡಿಯಾವನ್ನು ಕೂಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಸ್ಥಾಪನೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ನಂಬರ್ 3, ವೇದಾಂತ ತನ್ನ 4ನೇ ಇಂಟರಿಮ್ ಡಿವಿಡೆಂಟ್ ಏನಿದೆ ಇದನ್ನ 8.5 ಪ್ರತಿ ಶೇರ್ಗೂ ಕೂಡ ಘೋಷಣೆ ಮಾಡ್ತಿದ್ದಾರೆ. ಅಂದ್ರೆ ಇದು FY25 ನಲ್ಲಿ ನಾವು ನೋಡಿದಾಗ 3,324 ಕ್ರೋರ್ಸ್ ಈ ಗುಟ್ಟನ್ನ ಹೊರಗಡೆ ತಗೊಂಡ್ ಬರ್ತಿದೆ. ವೇದಾಂತ ಒಂದು ಸ್ಟ್ರಾಂಗ್ ಕ್ಯಾಶ್ ಫ್ಲೋನೇ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ನಗದು ಪ್ರವಾಹ ಅಂತ ನಾವ್ ಏನ್ ಹೇಳ್ತೀವಿ ಅದು ತುಂಬಾ ಸ್ಟ್ರಾಂಗ್ ಆಗಿ ನಡೀತಿದೆ. ಹಾಗೆ ಕನ್ಸಿಸ್ಟೆಂಟ್ ಪೇಔಟ್ಸ್ ಗಳು ಸಹ ಕರೆಕ್ಟ್ ಆಗಿ ಆಗ್ತಿದೆ. ವೇದಾಂತನ ಮಾರ್ಕೆಟ್ ಕ್ಯಾಪ್ ಅನ್ನ ನಾವು ನೋಡಿದಾಗ 2 ಟ್ರಿಲಿಯನ್ಗೂ ಕೂಡ ದಾಟಿದೆ. ಇದು ಮೆಟಲ್ ಸೆಕ್ಟರ್ಸ್ ಗಳ ರ್ಯಾಲಿಯಲ್ಲೂ ಕೂಡ ಒಂದು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕೂಡ ಅಂದ್ರೆ ತುಂಬಾ ವಿಶ್ವಾಸದಿಂದ ತೋರಿಸ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಮನ್ನ ದಿನನಿತ್ಯ ಲೈಫ್ ಅಲ್ಲಿ ಯಾರು ಕೂಡ ಮೋಸ ಮಾಡಬಾರ್ದು ಅಂತಂದ್ರೆ ನಿಮ್ಗೆ ಮಾರ್ಕೆಟ್ ನ ಅಪ್ಡೇಟ್ಸ್ ಖಂಡಿತವಾಗ್ಲೂ ಕೂಡ ಗೊತ್ತಿರಬೇಕು. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನ್ ನಿಮ್ಗೆ ನಾಳೆ ಸಿಗ್ತೀನಿ. ಹಾಗೆ ನಾನ್ ನಿಮ್ಮ ನಿರೂಪಕಿ ಚಂದನಾ ಗೌಡ ಸೈನಿಂಗ್ ಆಫ್. Take care.